ಎಲ್ಲರೂ ಸರಿಯಾಗಿ ಗಮನಿಸ್ಕೊಂಡ್ರೆ ನೀವು ಮನೆಯಲ್ಲಿ 10-5 ಆದ್ರೂ ಮಾಡಿ ನೋಡ್ಕೋಬಹುದು. ಈ ಹಂತಕ್ಕೆ ಕಾಯಿ ತುರಿ ಒಂದು ಕಾಯಿ ಇದ್ದು ಒಂದ್ ಕಾಯಿ ಯಾವ ಶಬ್ದ ಅದು? ಅದು ಒಂಥರ ಚುಯಿ ಅನ್ನೋ ಶಬ್ದ ಬರ್ತಾ ಇದೆ, ಚುಯಿ ಅಂತ ಇರ್ಬೇಕು ಅಂತ ಇರುತ್ತೆ. ಇದೇ ಆವಿ ಕಡುಬು, ಆವಿಯಲ್ಲಿ ಮಾಡೋ ಕಡುಬು, ಕುಚ್ಚಿದ ಕಡುಬು ಅಂತಾರೆ. ಕುಚ್ಚಿದ ಕಡುಬು ಅಂತಾರೆ. ಇಡ್ಲಿ ಪಾತ್ರೆ ತೆಗಿಬೇಕು. ಈಗ ಒಂದು 10 ನಿಮಿಷ ಆಯ್ತಲ್ಲ? 10 ನಿಮಿಷ ಆಗಿದೆ, ಬೆಂದಿದೆ ಅದು. ಅದ್ಭುತವಾದ ಕುಚ್ಚಿದ ಕಡುಬು, ಹಾಲೆ ಅಮ್ಮ ರೆಸಿಪಿ. ಇನ್ನೇನ್ ಬೇಕು ನಮಗೆ? ಗಣಪತಿ ಹಬ್ಬಕ್ಕೆ ಮಾಡಿಕೊಂಡು ಹಬ್ಬ ಅದ್ಭುತವಾಗಿ ಆಚರಿಸಿ. ನಮ್ಮ ವೀಕ್ಷಕ ಬಂಧುಗಳು, ನಮ್ಮ ವೀಕ್ಷಕ ಪ್ರಭುಗಳು ಹಬ್ಬಕ್ಕೂ ಹಾಲೆ ಅಮ್ಮರಿಗೆ ಎಷ್ಟೊಂದು ಆರ್ಡರ್ ಕೊಡ್ತಾ ಇದ್ದಾರೆ ಅಂದ್ರೆ, ನಾವು ಇವತ್ತು ಬಂದಿದ್ದ ದಿನ ಹೌಸ್ಫುಲ್ ಬೋರ್ಡ್ ಇದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಅಹಲ್ಯಾಬಾಯಿಯಮ್ಮರ ಅಡುಗೆ ಮನೆ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗದ ಒಂದು ಜಾಗ ಇದು. ಗೊತ್ತು ನಿಮಗೆಲ್ಲ. ಇವತ್ತು ಅಹಲ್ಯಾಬಾಯಿಯಮ್ಮರು ನಮಗೆ ಯಾವುದೇ ಹಬ್ಬ ಆಗಲಿ, ಇದೇ ಹಬ್ಬ ಅಂತಿಲ್ಲ, ಅದ್ಭುತವಾದ ಒಂದು ತಿಂಡಿ ಇದು, ಕುಚ್ಚಿದ ಕಡುಬು. ಸೊ ಕುಚ್ಚಿದ ಕಡುಬು ತೋರಿಸ್ತಾ ಇದ್ದಾರೆ. ಅಹಲ್ಯಾಬಾಯಿಯಮ್ಮರ ಕೈ ರುಚಿ ನಿಮಗೂ ಆಸಕ್ತಿ ಇದೆ ಗೊತ್ತು. ಸೊ ಹಾಗಾಗಿ ಬನ್ನಿ, ಅದ್ಭುತವಾದ ರೆಸಿಪಿ ಮಾಡಿಬಿಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೌದೌದು, ನಮಗಂತೂ ನೀವು ನೋಡಿದ ತಕ್ಷಣ ಖುಷಿ ಆಗ್ತದೆ. ವೀಕ್ಷಕರು ಎಲ್ಲಿ ಸಿಗ್ತಾರೆ ಎಲ್ಲ ನಿಮ್ ಬಗ್ಗೆನೇ ಹೇಳೋದು. ಇವಾಗ ಹೋದ್ರು ಅದೇ, ಯಾರು ನಿಂಗೆ ಶೂಟ್ ಮಾಡೋದು ತೋರ್ಸು, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಪ್ರತಿಯೊಬ್ಬರು ನಿಮ್ ವಿಷಯನೇ ಕೇಳೋರು. ನಮಗೆ ಇವತ್ತು ಗಣಪತಿ ಹಬ್ಬ ಇರ್ಬೇಕಾದ್ರೂ ಕೂಡ ಈ ಕುಚ್ಚಿದ ಕಡುಬು ಮಾಡಿ ತೋರಿಸಿ ಅಂತ ಹೇಳಿದ್ರಿ. ಹೌದು, ಕುಚ್ಚಿದ ಕಡುಬು ತೋರಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಪ್ಪ ನಾನು ಇಷ್ಟವಾಗಿ. ಈಗ ಕುಚ್ಚಿದ ಕಡುಬು ಅಂದ್ರಿ, ಈ ಕುಚ್ಚಿದ ಕಡುಬು ಹಬ್ಬಕ್ಕಂತೂ ಆಗೋದಿಲ್ಲ, ಸಪ್ಲೈ ಮಾಡಕ್ ಆಗಲ್ಲ ಅಂದ್ರೆ? ಸಪ್ಲೈ ಮಾಡಕ್ ಆಗಲ್ಲ. ನಾವು ಕರ್ಗಡುಬು ಮಾಡಕ್ಕೆ ಆಲ್ರೆಡಿ ಆರ್ಡರ್ ತುಂಬಾ ತಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಕುಚ್ಚಿದ ಕಡುಬನ್ನ ಹಬ್ಬದ ನಂತರ ಯಾರು ಕೇಳಿದ್ರು ಬಿಡುವಿದ್ದಾಗ ಮಾಡ್ಕೊಡ್ತೀವಿ. ಅಂದ್ರೆ ಬೇರೆ ಯಾವುದೇ ಫಂಕ್ಷನ್ ಆಗ್ಲಿ, ಬೇರೆ ಏನೇ ಆಗ್ಲಿ ಮಾಡ್ಕೊಡ್ತೀವಿ. ಖಂಡಿತ ಖಂಡಿತ. ಈಗ ಕೋಡ್ಬಳೆ, ಚಕ್ಲಿ ಸಿಕ್ಕಾಪಟ್ಟೆ ಆರ್ಡರ್ ಆಗ್ಬಿಟ್ಟಿದೆ, ಬಿಸಿ ಇದಾರೆ. ಬಟ್ ಇವಾಗ ನೀವು ತೋರಿಸ್ತಿರೋದು ವೀಕ್ಷಕರು ಮನೆಯಲ್ಲಿ ಹಬ್ಬಕ್ಕೆ ಮನೇಲಿ ಕಲ್ತ್ಕೊಳ್ಳಿ ಮಾಡ್ಲಿ ಅಂತ ಕುಚ್ಚಿದ ಕಡುಬು ತೋರಿಸ್ತಾರೆ. ನಿಮ್ ಶೈಲಿನ ತೋರಿಸ್ತಿದ್ರೆ ಖಂಡಿತ ಖಂಡಿತ ನಾವು ನೋಡಕ್ ಇಷ್ಟ ಇದೆ. ನೋಡ್ಬಿಡೋಣ. ಬನ್ನಿ ಬನ್ನಿ. ಕುಚ್ಚಿದ ಕಡುಬು ಸಿಂಪಲ್ ರೆಸಿಪಿ, ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸಿಂಪಲ್ ಇಂಗ್ರೀಡಿಯೆಂಟ್ ಯಾವಾಗಲೂ ಅದೇ ನಾನು ಅನ್ಕೋತೇನೆ. ಎಷ್ಟೊಂದು ಇಟ್ಟಿರ್ತಾರೆ, ನಾವೇನು ಇಷ್ಟೇ ಇಟ್ಕೊಂಡಿದೀವಲ್ಲ. ಆಯ್ತು. ಇವಾಗ ಏನಂದ್ರೆ ಕುಚ್ಚಿದ ಕಡುಬಿಗೆ ಸಾಮಾನ್ಯವಾಗಿ ಅಕ್ಕಿ ತೊಳೆದು ಒಣಗ ಹಾಕೊಂಡು ಹಿಟ್ಟು ಮಾಡ್ಕೋತಾರೆ ಎಲ್ರು. ಅಂದ್ರೆ ಈ ವಿಜಯ್ ಗೋಲ್ಡ್ ಅಕ್ಕಿ ತಗೊಂಡ್ರೆ, ಅಕ್ಕಿ ಹಿಟ್ಟು ತಗೊಂಡ್ರೆ ಏನು ಮಾಡ್ಬೇಕಾಗಿಲ್ಲ, ರೆಡಿ ಆಗಿರೋ ಹಿಟ್ಟು ತಕ್ಷಣವಾಗಿ ರೆಡಿ ಆಗತ್ತೆ. ಇವಾಗ ಒಂದ್ ಕೆಜಿ ಅಕ್ಕಿ ಹಿಟ್ಟು ಇಟ್ಕೊಂಡಿದೀನಿ ನಾನು. ಅದ್ರೊಳಗೆ ಅರ್ಧ ತಗೋತೀನಿ, ಅಂದ್ರೆ ಅರ್ಧ ಕೆಜಿ ಅಕ್ಕಿ ಹಿಟ್ಟು, 300 ಗ್ರಾಂ ಬೆಲ್ಲ, ಒಂದ್ ಇಡೀ ತೆಂಗಿನಕಾಯಿ. ಈ ಅಳತೆಗೆ ನಿಮ್ಗೆ ಕುಚ್ಚಿದ ಕಡುಬು ತೋರಿಸ್ತೀವಿ. ಯಾವಾಗ್ಲೂ ಇರೋ ಹಂಗೆ ನಮ್ ಭಾರತಿ ನಂಗೆಲ್ಲ ಹೆಲ್ಪ್ ಮಾಡಿ ತೋರಿಸ್ತಾಳೆ ನಿಮ್ಗೆ. ನಮಸ್ಕಾರ. ಮೊದಲನೇದಾಗಿ ಒಂದ್ ಸ್ವಲ್ಪ ನೀರ್ ಇಟ್ಕೊಳ್ಳೋದು. ಆಗ ಫಸ್ಟ್ ಬಾಣ್ಲೆಗೆ ಬೆಲ್ಲ ಹಾಕೊಂಡು, ಬೆಲ್ಲಕ್ಕೆ ಸ್ವಲ್ಪ ನೀರ್ ಹಾಕೊಳ್ಳೋದು, ಪಾಕ ತೆಕ್ಕೊಳಕ್ಕೆ ಸ್ವಲ್ಪ ನೀರು. ಅಷ್ಟೇ, ಬೆಲ್ಲ ಕರಗೋಷ್ಟು. ಇವಾಗ ಬೆಲ್ಲ ಕರಗ್ತಾ ಇರೋ ಸ್ಟೇಜು, ಅದು ಪಾಕ ಬಂದಿರೋ ಸ್ಟೇಜು. ಅದಾದ್ಮೇಲೆ ನಾವು ಕೊಬ್ಬರಿ ಹಾಕೋದು. ಎಲ್ಲರೂ ಸರಿಯಾಗಿ ಗಮನಿಸ್ಕೊಂಡ್ರೆ ನೀವು ಮನೇಲಿ 10-5 ಆದ್ರೂ ಮಾಡಿ ನೋಡ್ಕೋಬಹುದು. ಈ ಹಬ್ಬಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಗಮನವಿಟ್ಟು ನೋಡಿ ಅಂತಾನು ಹೇಳ್ತಾ ಇದ್ದಾರೆ. ಬೆಲ್ಲ ಕರಗ್ತಾ ಇದೆ. ಇವಾಗ ಈ ಗಣಪತಿ ಹಬ್ಬಕ್ಕೆ ನಮ್ಮ ವೀಕ್ಷಕರು ಯಾವ್ಯಾವ ತಿಂಡಿಗಳಿಗೆ ಆರ್ಡರ್ ಕೊಟ್ಟರು, ಏನ್ ಇಷ್ಟಪಟ್ಟಿದ್ರು? ಅಯ್ಯೋ, ಇಂಥದ್ದು ಅಂತ ಕೇಳ್ವಿ. ಅದ್ರೊಳಗೆ ಕಾಯಿ ಹೋಳಿಗೆ, ಕರ್ಗಡುಬು, ಕೋಡ್ಬಳೆ, ಚಕ್ಲಿ, ಬಿಳಿ ಚಕ್ಲಿ, ಖಾರದ ಚಕ್ಲಿ, ಆಮೇಲೆ ನಿಪ್ಪಟ್ಟು, ರವೆ ಲಾಡು, ಆಮೇಲೆ ಮೋಹನ್ ಲಾಡು, ಆಮೇಲೆ ಇನ್ನು ಏನಪ್ಪ ತುಂಬಾ ಇಂಪಾರ್ಟೆಂಟು, ಖಾರದ ಶಂಕರ್ ಪೋಳಿ, ಸಿಹಿ ಶಂಕರ್ ಪೋಳಿ, ಎಲ್ಲಾ ತಿಂಡಿಗಳು ಕೇಳ್ತಾನೆ ಇದಾರೆ. ಇನ್ನೂನು ನಮ್ ಗೋಕುಲಾಷ್ಟಮಿ ಮುಗಿದಿದ್ರು ನಮ್ಗೆ ಗಣೇಶನ ಹಬ್ಬದ ತನಕನೂ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಇವೆಲ್ಲ ನಮ್ಮ ಎಪಿಸೋಡ್ಗಳು ಇದಾವೆ, ರೆಸಿಪಿ ಎಲ್ಲಾ ಎಪಿಸೋಡ್ ನಾ ತೋರ್ಸು ಇದೀನಿ. ಹೌದು, ಅನ್ನ ನೀವು ಒಂದ್ಸತಿ ಎಪಿಸೋಡ್ಗಳು ತೆಗೆದ್ರೆ ಅದ್ರೊಳಗೆ ಖಾರದ ಶಂಕರ್ ಪೋಳಿ, ಸಿಹಿ ಶಂಕರ್ ಪೋಳಿ ಮಾಡಿರೋದು ಎಲ್ಲ ಹೇಳಿದ್ದೀನಿ. ಹೌದೌದು. ಈ ಕುಚ್ಚಿದ ಕಡುಬು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಗಣಪತಿ ಹಬ್ಬಕ್ಕೆ. ಅಂದ್ರೆ ಸ್ವಲ್ಪ ಕಷ್ಟ, ಪಾಕ ಸರಿಯಾಗಿ ಬಂದಿದ್ಯಾ ನೋಡ್ಕೊಳ್ಳಿ. ಇವಾಗ ನೀವ್ ಒಂದ್ಸತಿ ತೋರ್ಸಿಪ್ಪ ಅವ್ರು. ತೋರಿಸ್ತಾ ಇದೀನಿ. ಈ ತರನ ಪಾಕ ರೆಡಿಯಾಗಿ ಬಂದಿದೆ, ಕಾಯಿ ತುರಿ ಹಾಕೋಬಹುದು. ಈ ತರ ಬರ್ಬೇಕು. ಓಕೆ, ಈ ಹಂತಕ್ಕೆ ಕಾಯಿ ತುರಿ.
ಒಂದು ಕಾಯಿದ್ದು. ಒಂದು ಕಾಯಿ ಹಸಿ ಕಾಯಿ. ಒಣಕೊಬ್ಬರಿನ ಮಾಡೋಕ್ಕಾಗಲ್ಲ, ತೆಂಗಿನಕಾಯಿನಲ್ಲಿ ಮಾಡ್ಬೋದು. ಅಮ್ಮ ಇದು ಬಣ್ಣ ಚೇಂಜ್ ಆಗುತ್ತೆ ಅಥವಾ ಬಣ್ಣ ಚೇಂಜ್ ಆಗೋದೆಲ್ಲ ಅಲ್ಲ, ಅದು ಹುರಿತಾ ಇರ್ಬೇಕಾದ್ರೆ ಒಂದ್ ಶಬ್ದ ನಿಲ್ಬೇಕು, ಅವಾಗ ಅದು ಹೂರ್ಣ ಸರಿಯಾಗಿ ಆಗಿದೆ ಅಂತ. ಯಾವ ಶಬ್ದ ಅದು? ಅದು ಒಂಥರ ಚುಯಿ ಅನ್ನೋ ಶಬ್ದ ಬರ್ತಾ ಇದೆ, ಚುಯಿ ಅಂತ ಇರ್ಬೇಕು ಅಂತ ಇರುತ್ತೆ ನೀರಿರೋ ತನಕ. ನೀರ್ ಹಿಂಗದ ಮೇಲೆ ಆ ಶಬ್ದ ನಿಂತೋಗುತ್ತೆ, ನಿಂತ ಮೇಲೆ ಅಂದ್ಮೇಲೆ ಹೂರ್ಣ ಆಗಿದೆ ಅಂತ. ಇದು ಕಲರ್ ಗಿಲ್ಲರ್ ಅಲ್ಲ, ಏನು ಕಲರ್ ನಲ್ಲಿ ಏನು ತೋರ್ಸಲ್ಲ, ಬೆಲ್ಲ ಕರ್ಗದ್ರೆ ಏನೋ ಅಷ್ಟೇ. ಇವಾಗ ಹೂರ್ಣ ಆಗಿದೆ, ಆ ಶಬ್ದ ನಿಂತಿದೆ, ಆ ಶಬ್ದ ನಿಂತಿದೆ. ಆಮೇಲೆ ಪಾತ್ರೆ ಬಿಟ್ಟು ಬೆಲ್ಲ ಹೊರಗಡೆ ಸುತ್ತಕ್ ಶುರು ಆಗತ್ತೆ ಚೆನ್ನಾಗಿ. ಹೌದೌದು ಕರೆಕ್ಟ್. ಇವಾಗ ಕೆಳಗಡೆ ಇಳಿಸ್ಕೋಬಹುದು. ಪ್ರತಿಯೊಂದು ಟಿಪ್ಸ್ ಕೊಡ್ತಾ ಇದ್ದಾರೆ. ಸರಿಯಾಗಿ ಮಾಡ್ಕೊಂಡ್ರೆ ಹೂರ್ಣ ಕುಚ್ಚಿದ ಕಡುಬು ಬಹಳ ಚೆನ್ನಾಗಿ ಬರುತ್ತೆ. ಹೌದು, ತಿನ್ನಕ್ಕೂ ಏನು ಹಾನಿಕಾರಿ ಅಲ್ಲ. ಹೂರ್ಣ ಕೆಳಗಡೆ ಇಳಿದಿದೆ, ಇವಾಗ ಹಿಟ್ಟು ರೆಡಿ ಮಾಡ್ಕೋಬೇಕು. ಅರ್ಧ ಕೆಜಿ ಅಕ್ಕಿ ಹಿಟ್ಟಿಗೆ 3 ಲೋಟ ನೀರ್ ಹಾಕೋತಾ ಇದ್ದೀವಿ. 3 ಲೋಟ ನೀರು. ಆ ಲೋಟನ್ನು ಗಮನಿಸ್ಕೊಳ್ಳಿ. ಒಂದ್ ಚಿಟಿಕೆ ಉಪ್ಪು ಹಾಕ್ಬೇಕು, ಇನ್ನೊಂಚೂರು ಹಾಕ್ಬೋದು, ಚೂರು ಹಾಕಮ್ಮ. ಆಯ್ತಾ? ಒಂದ್ ತೊಟ್ಟಿ ಎಣ್ಣೆ ಹಾಕು. ಹಿಟ್ಟು ಚೆನ್ನಾಗಿ ಬರ್ಬೇಕಾದ್ರೆ ಒಂದ್ ತೊಟ್ಟಿ ಎಣ್ಣೆ ಹಾಕ್ಬೇಕು, 1 ಟೇಬಲ್ ಸ್ಪೂನ್ ಎಣ್ಣೆ ಸಾಕು. ಚೆನ್ನಾಗಿ ನೀರು ಮರಳಿದ್ಮೇಲೆ ಅಕ್ಕಿ ಹಿಟ್ಟು ಅರ್ಧ ಪ್ಯಾಕೆಟ್ ಹಾಕ್ಬೇಕು. ನೀರು ಮರಳ್ತಾ ಇದೆ, ಅರ್ಧ ಕೆಜಿ ಅಕ್ಕಿ ಹಿಟ್ಟು ಅದ್ರೊಳಗೆ ಹಾಕ್ಬೇಕು. ಕೈ ಆಡಿಸಿ ಅದನ್ನ ಇವಾಗ ಹಿಟ್ಟು ಕಲಸಿ ನೀರಿನಲ್ಲಿ, ಆ ಕುದೀತಾ ಇರೋ ನೀರಿನಲ್ಲಿ ಕಲಸಿ 1 ನಿಮಿಷ ಬೇಯಿಸ್ಬೇಕು. ಹಿಟ್ಟು ರೆಡಿ ಆಗ್ತಾ ಇದೆ. ಹಿಟ್ಟು ಆಗಿದೆ, ಇವಾಗ ಹಿಟ್ಟು ಲಟ್ಟಿಸ್ಬೇಕು. ಈ ರೀತಿಯ ಕರೆಕ್ಟ್ ಆಗಿ ಹಿಟ್ಟು ಅಕಸ್ಮಾತ್ ಉಕ್ಕಡಿಸಿದ ಹಿಟ್ಟು ಮಿಕ್ಕಿದ್ರೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡು ತಟ್ಟಿ ಕರೆದ್ರೆ ಒಳ್ಳೆ ಸಾಫ್ಟ್ ವಡೆ ಆಗುತ್ತೆ. ಅಕ್ಕಿ ವಡೆ ಒತ್ತಕ್ಕೆ ಒಂಚೂರು ಅಕ್ಕಿ ಹಿಟ್ಟು ಹಾಕೊಳಕ್ಕೆ. ಇದನ್ನ ಹಿಟ್ಟನ್ನು ಮಾಡಿಕೊಂಡು ನಾವು ಹಾಳೆ ಲಟ್ಟಿಸ್ಕೊತಾ ಇದ್ದೀವಿ. ನೀವು ಒಲೆ ಮೇಲೆ ನೀರು ಇಟ್ಕೊಂಡು ಇಡ್ಲಿ ಪಾತ್ರೆನಲ್ಲಿ ಹಬೆನಲ್ಲಿ ಒಂದ್ಸತಿ ಇದು ಬೇಯಿಸ್ಕೋಬೇಕು. ಇವಾಗ ಪೂರ್ಣ ತುಂಬೋದು. ಬೇಗ ಮಾಡಬೇಕು ಅಂದ್ರೆ ಒಂದು ಬಟರ್ ಪೇಪರ್ ಹಾಕೊಂಡು ಮನೆ ಮೇಲೆ ಇಟ್ಕೊಂಡ್ರೆ ಬೇಗ ಬರುತ್ತೆ.
ಇವಾಗ ಪೂರ್ಣ ಇಡ್ಬೇಕು. ಹಾಳೆ ಲಟ್ಸಿ ರೆಡಿ ಆಗಿದೆ. ಇದು ಈ ತರ ಈ ತರ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಒಂದ್ ಸ್ವಲ್ಪ ನೀರ್ ಹಾಕಿ ತುದಿಗೆ ವಾಪಸ್ ಹಿಂಗ್ ಮುಚ್ಬಿಟ್ರೆ ಇದೇನಾದ್ರೂ ಕಿತ್ತೋಗಲ್ಲ. ಈ ತರನೇ ಇರ್ಬೇಕು, ಹಿಂಗೆ ಇರ್ಬೇಕು. ಇದನ್ನ ಬೇಯಕ್ಕೆ ಇಡ್ಬೇಕು. ಆವಿ ನೀರಿನಲ್ಲಿ ಬೇಯ್ತಾ ಇದೆ, ನೀರು ಮರಳ್ತಾ ಇದೆ, ನೀರ್ ಮರಳ್ತಾ ಇದೆ. ತಟ್ಟೆ ಇಟ್ಟಿದೀವಿ, ಅದ್ರ ಮೇಲೆ ಇಟ್ಬಿಟ್ರೆ ಅದು ಆವಿಲ್ ಬೆಂದ್ಕೊಂಡ್ಬಿಡುತ್ತೆ. ಸರಿ, ಇದೇ ಆವಿ ಕಡುಬು. ಆವಿಯಲ್ಲಿ ಮಾಡೋ ಕಡುಬು, ಕುಚ್ಚಿದ ಕಡುಬು ಅಂತಾರೆ. ಕುಚ್ಚಿದ ಕಡುಬು ಅಂತಾರೆ ಇದನ್ನ. ನೋಡಿ, ಹಂಗೆ ಒತ್ಬಿಟ್ರೆ ಆಯ್ತು ಅಷ್ಟೇ. ಇದೊಂದು ಫಿಟ್ ಆಗುತ್ತೆ. ಈ ತರದ ಪಟ್ಟು ತಟ್ಟೆ ಇಟ್ಕೋಬೇಕಾ? ನೀರ್ ಹಾಕ್ಬೇಕು. ಬೇಯುವಾಗ ಒಂದ್ ಸ್ವಲ್ಪ ನೀರ್ ಚಿಮುಕ್ಸಿ ಒಲೆ ಮೇಲೆ ಇಡಬೇಕು. ಇವಾಗ ಕುಚ್ಚಿದ ಕಡುಬೆಲ್ಲ ಒಂದ್ 2 ತಟ್ಟೆಲಿ ಇಟ್ಟಿದೀವಿ. ಇದೆರಡನ್ನು ಬೆಂದ್ಮೇಲೆ ಹೊರಗಡೆ ತೆಕ್ಕೊಂಡು ಮಿಕ್ಕಿದ್ದು ಆಮೇಲೆ ಮಾಡ್ಕೋಬಹುದು. ಇವೆರಡನ್ನು ತೋರಿಸ್ಬಿಡೋಣ ಇವಾಗ. ಇವಾಗ ಎರಡನ್ನು ಆಗುತ್ತಂತ. ಇಪ್ಪತ್ತು ಮಾಡಮ್ಮ. ಮಂಜು ಕೊಬ್ಬರಿ ಯಾವ್ದು ಕೊಬ್ಬರಿ ಹಚ್ಬೇಕು ಸ್ವಲ್ಪ ಸಾಕು. 20 ಉಂಡೆಗೆ ಅವ್ರಿಗೆ ನಾವು ಟೈಮಿಗೆ ಕೊಡಲೇ ಇಲ್ಲ. ಅವ್ರೇನು ಅನ್ಕೊಳ್ತಾರೆ. ಇಡ್ಲಿ ಪಾತ್ರೆ ತೆಗಿಬೇಕು. ಈಗ ಒಂದು 10 ನಿಮಿಷ ಆಯ್ತಲ್ಲ? 10 ನಿಮಿಷ ಆಗಿದೆ, ಬೆಂದಿದೆ. ಅದು ಬೆಂದೇ ಇದೆ. ಬರ್ತಿ ತೆಗೆದುಕೊಂಡ್ಬಿಡು. ನೀರು ಚುಮ್ಕ್ಸು ಮೇಲ್ಗಡೆಗೆ. ಈಗ ಕುಚ್ಚಿದ ಕಡುಬು ರೆಡಿ. ನೋಡಿ, ಇದು ರೆಡಿ ಆಗಿರೋ ಕುಚ್ಚಿದ ಕಡುಬು. ಈಗ ಆ ಕಡುಬು ತರ ಅಲ್ವೇ ಅಲ್ಲ ಇದು. 10 ತಿಂದ್ರು ಹಾನಿಕಾರಿ ಅಲ್ಲ. ಏನಕ್ಕೆ ಅಂದ್ರೆ ಆ ಕಡುಬು ಕರ್ದು ಬಿಟ್ಟಿರ್ತೀವಿ, ಅನ್ನ ತೊಂದ್ರೆ. ಇದೇನಿಲ್ಲ, ಅಕ್ಕಿ ಇಟ್ಟು ಉಕ್ಕಡಿಸಿರೋದು ಬೇರೆ. 10 ತಿಂದ್ರು ಭಯ ಇಲ್ಲ. ಹೌದು, ಒಳಗಡೆ ಬೇರೆ ಬೆಲ್ಲ ಇದೆ, ಕೊಬ್ಬರಿ ಇದೆ. ಎರಡು ಆಯುರ್ವೇದಿಕ್. ಏನು ಯೋಚನೆನೇ ಇಲ್ಲ. ಇವಾಗ ಕುಚ್ಚಿದ ಕಡುಬು ರೆಡಿ ಆಗಿದೆ. ಗಣಪತಿ ಹಬ್ಬಕ್ಕೆ ಅಹಲ್ಯಾಬಾಯಿ ಅಮ್ಮವ್ರು ತೋರಿಸಿರೋ ಕುಚ್ಚಿದ ಕಡುಬು ಇದು. ಸೂಪರ್. ನಿಮ್ಮ ಕೈ ರುಚಿಯಲ್ಲಿ, ನಿಮ್ಮ ಶೈಲಿಯಲ್ಲಿ ನಮ್ಗೆ ಕುಚ್ಚಿದ ಕಡುಬು ಸಿಕ್ತು ಗಣಪತಿ ಹಬ್ಬಕ್ಕೆ ಮಾಡ್ಕೊಳಕ್ಕೆ. ಇವಾಗ ಕುಚ್ಚಿದ ಕಡುಬು ರೆಡಿ ಆಗಿದೆ. ನೀವೆಲ್ಲ ಮನೇಲಿ ಮಾಡಿ ಕಲ್ತ್ಕೊಳ್ಳಿ ಅಂತ ನಾವು ತೋರಿಸಿದೀವಿ. ನಮ್ಗೆ ಈಗ ಗಣೇಶನ ಹಬ್ಬಕ್ಕೆ ಇದನ್ನ ಆರ್ಡರ್ ತಗೊಳಕ್ ಆಗಲ್ಲ. ಮತ್ತೆ ಮುಂದೆ ಯಾವಾಗ ನೀವು ಕೇಳಿದ್ರು ಬರೀ ದಿನಗಳಲ್ಲಿ ನಾವು ಮಾಡ್ಕೊಡ್ತೀನಿ. ಎಲ್ಲಾರು ತಿಂದು ಹೆಂಗಿದೆ ಅಂತ ಕಾಮೆಂಟ್ ಹಾಕಿ. ನೋಡಿ, ಜಾಸ್ತಿ ಏನು ಹೇಳೋದು. ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ ಅಹಲ್ಯಾಬಾಯಿ ಅಮ್ಮವ್ರ ಕೈ ರುಚಿ ಹೆಂಗೆ ಅಂತ. ಕುಚ್ಚಿದ ಕಡುಬು ಹೆಂಗಿರುತ್ತೆ ನೋಡ್ಬಿಡೋಣ. ತಲೆ ದೂಗುವಂಥ ರುಚಿ. ಎಸ್, ಎಣ್ಣೆ ಇಲ್ಲ, ಎಣ್ಣೆಲಿ ಕರೆದಿದ್ದ ಪದಾರ್ಥ ಅಲ್ಲ ಇದು. ಬಾಯಲ್ಲಿ ರುಚಿ ಬೇರೆ. ಏನ್ರಿ, ಕೊಬ್ಬರಿ ಬೆಲ್ಲ ಎರಡೂ ಆರೋಗ್ಯಕ್ಕೆ ಒಳ್ಳೆಯದೇ. ಬೆಲ್ಲ ಬಂದು ಡೈಜೆಷನ್ ಅಂತೂ ಅದ್ಭುತ, ಪಚನ ಕ್ರಿಯೆಗೆ ಪೂರಕವಾದದ್ದು. ಇನ್ನು ಕೊಬ್ಬರಿ, ಅದ್ರ ಬಗ್ಗೆ ಇಡೀ ನಾಡಿನ ಆಯುರ್ವೇದ ಪಂಡಿತಗಳೆಲ್ಲ ಹೇಳ್ತಾರೆ. ಅದ್ಭುತವಾದ ಕುಚ್ಚಿದ ಕಡುಬು, ಅಹಲ್ಯಾಬಾಯಿ ರೆಸಿಪಿ. ಇನ್ನೇನು ಬೇಕು ನಮಗೆ? ಗಣಪತಿ ಹಬ್ಬಕ್ಕೆ ಮಾಡಿಕೊಂಡು ಹಬ್ಬ ಅದ್ಭುತವಾಗಿ ಆಚರಿಸಿ. ಅವ್ರು ಯಾಕೆ ಅದನ್ನು ಪದೇ ಪದೇ ಹೇಳಿದ್ರು ಅಂದರೆ ಮನೇಲಿ ಮಾಡ್ಕೊಳ್ಳಿ ಅಂತ. ಇವಾಗ ಹೌಸ್ಫುಲ್. ನಮ್ಮ ವೀಕ್ಷಕ ಬಂಧುಗಳು, ನಮ್ಮ ವೀಕ್ಷಕ ಪ್ರಭುಗಳು ಹಬ್ಬಕ್ಕೂ ಅಹಲ್ಯಾಬಾಯಿ ಅಮ್ಮವ್ರಿಗೆ ಎಷ್ಟೊಂದು ಆರ್ಡರ್ ಕೊಡ್ತಾ ಇದ್ದಾರೆ ಅಂದರೆ, ನಾವು ಇವತ್ತು ಬಂದಿದ್ದ ದಿನ ಹೌಸ್ಫುಲ್ ಬೋರ್ಡ್ ಇದೆ.
ಆರ್ಡರ್ ತೊಗೊಳ್ತಾ ಇಲ್ಲ. ಹಾಗಾಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಬೇರೆ ಟೈಮಲ್ಲಿ ಇದನ್ನು ಡೆಫಿನೆಟ್ಲಿ ಮಾಡಿಕೊಡ್ತಾರೆ. ಬೇರೆ ಹಬ್ಬಗಳಿಗೂ ಬೇಗನೆ ಆರ್ಡರ್ ಕೊಡಿ, ಒಂದು 10-15 ದಿನ ಮುಂಚೆ. ಈಗಲೂ ಕಸ್ಟಮರ್ಸ್ ಬಂದಿದ್ದರು ವೀಕ್ಷಕರು, ಬಟ್ ಅವ್ರು ತುಂಬ ಲೇಟಾಗಿ, ನಾವು ಇನ್ನೊಂದು 7 ದಿನ ಇದು ಹಬ್ಬ. ಹಾಗಾಗಿ ಸೊ ಅದ್ಭುತವಾದ ಕೈ ರುಚಿಯ ಇದು ಒಂದು ಅಡುಗೆ ನೋಡಿ, ಗುಳು ಮನ್ಸ್ಬಿಟ್ವಿ ನಾವು ನಮ್ಮ ಕ್ಯಾಮ್ರಾಮನ್ ಸೇರಿ. ಈಗ ನೀವು ಈ ವಿಡಿಯೋ ನೋಡಿದ ನಂತರ ಲೈಕ್ ಮಾಡ್ತಿರಲ್ಲ, ನಂತರ ಒಂದು ಕಾಮೆಂಟ್ ಹಾಕಿ ಗಣಪತಿ ಬಪ್ಪ ಮೋರಯ್ಯ ಅಂತ. ನಾನು ಅದನ್ನು ಲೈಕ್ ಮಾಡ್ತೀನಿ. ಮತ್ತೆ ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.